ನಮಸ್ಕಾರ ಬ್ರಾಹ್ಮಣ ಎನ್ಆರ್ ಲೈಫ್ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಸ್ಪೆಷಲ್ ಆಗಿ ಒಳ್ಳೆ ಪರಿಮಳ ದ್ವಾಸಿ ತಿಳಿಸಾರು ಮಾಡಿದ್ದೀನಿ. ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ದ್ವಾಸಿ ತಿಳಿಸಾರು ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ, ಬಟ್ ದಿಸ್ ಇಸ್ ವೇರಿಯೇಷನ್ ಟು ದಿಸ್ ರಿಕ್ವೈರ್ಸ್ ನೋ ಲೆಮನ್, ಟ್ಯಾಮರಿನ್ ಆರ್ ಟೊಮೆಟೋಸ್. ಫ್ರೆಶ್ಶಾಗಿ ದ್ವಾಸಿ ಪುಡಿ ಮಾಡಿ ತಿಳಿಸಾರು ಮಾಡಿರುವಂಥದ್ದು ತುಂಬಾ ರುಚಿಯಾಗಿರುತ್ತೆ. ಮಾಡೋ ವಿಧಾನ ಹೇಗೆ ಅಂತ ನಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ ಮೊದಲಿಗೆ ನಾನು 1.5 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಯಾಕಪ್ಪ ಎಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅಂದರೆ ಒಳ್ಳೆ ಕಟ್ಬಿಡಬೇಕು, ಆವಾಗಲೇ ಸಾರು ತುಂಬಾ ರುಚಿಯಾಗಿ ಬರೋದು. ಸ್ನೇಹಿತರೆ ನೀವು ಕೆಂಪು ತೊಗರಿಬೇಳೆ ಅಥವಾ ಮಸೂರ್ ದಾಲ್ ಸಹ ಉಪಯೋಗಿಸ್ಕೊಬೋದು. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಓಪನ್ ಪ್ಯಾನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ನೀವು ಪ್ರೆಷರ್ ಕುಕ್ ಸಹ ಮಾಡ್ಕೊಬೋದು, ಬಟ್ ಈ ಥರ ಸ್ಪೆಷಲ್ ಸಾರಿಗೆ ನಾನು ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ತೀನಿ ಬೇಳೆನ. ಇದಕ್ಕೆ ಚುಟಕಿ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10 ರಿಂದ 15 ನಿಮಿಷ ಒಳ್ಳೆ ಕಟ್ ಬರೋವರೆಗೂ ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ತೀನಿ. ಅಂದರೆ ಕಟ್ಟು ರೆಡಿ ಆಗೋಷ್ಟರಲ್ಲಿ ದ್ವಾಸಿ ತಿಳಿಸಾರಿನ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಪುಡಿ ತಿಳಿಸಾರು ತುಂಬಾ ರುಚಿಯಾಗಿರುತ್ತೆ. ಸ್ನೇಹಿತರೆ ಮೊದಲನೇದಾಗಿ 1/4 ಸ್ಪೂನಷ್ಟು ಜೀರಿಗೆ, ಸೊ 3/4 ಸ್ಪೂನು ಜೀರಾ, ಸ್ವಲ್ಪ ಕಾಳುಮೆಣಸು, ನಿಮಗೆ ಬೇಕಂದರೆ ಬಿಳಿ ಮೆಣಸು ಸಹ ಹಾಕೊಬೋದು. ದಟ್ಸ್ ಮೈ ಫೇವ್ರೆಟ್, ಬಟ್ ಅನ್ಫಾರ್ಚುನೇಟ್ಲಿ ಮನೇಲಿ ಇರಲಿಲ್ಲ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ತೊಗರಿಬೇಳೆ, ಸೊ 1/2 ಸ್ಪೂನ್ ಆಫ್ ತೂರ್ ದಾಲ್. ಬೇಕಿದ್ದಲ್ಲಿ ನೀವು ಅರ್ಧ ಸ್ಪೂನಷ್ಟು ಮಸೂರ್ ದಾಲ್ ಸಹ ಸೇರಿಸ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ. ನಾವು ದ್ವಾಸಿ ತಿಳಿಸಾರಿನ ಪುಡಿಗೆ ಕಂಪಲ್ಸರಿಯಾಗಿ ಉದ್ದಿನಬೇಳೆ ಹಾಕೊತೀವಿ. ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸಾರಿಗೆ ಒಳ್ಳೆ ಕಲರ್ ಬರಬೇಕಲ್ವಾ, ಸೊ ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಲ್ಟರ್ನೇಟಿವ್ ಆಗಿ ನೀವು ಕಾಶ್ಮೀರಿ ರೆಡ್ ಚಿಲ್ಲೀಸು ಸಹ ಹಾಕೊಬೋದು. ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ ತುಪ್ಪನ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಉದ್ದಿನಬೇಳೆಯಿಂದ ಪರಿಮಳ ಬರಬೇಕು, ತೊಗರಿಬೇಳೆ ಕೆಂಪದಾಗಬೇಕು, ಹಾಗೆ ಕೆಂಪು ಮೆಣಸಿನ್ಕಾಯಿ ಕ್ರಿಸ್ಪ್ ಆಗಿರಬೇಕು. ಹುರಿತಾ ಹುರಿತಾ ಅಡುಗೆ ಮನೆ ಎಲ್ಲ ಒಳ್ಳೆ ಸುವಾಸನೆ ಬರ್ತಾ ಇದೆ. ಸ್ನೇಹಿತರೆ ನೆನಪಿನಲ್ಲಿ ಇಟ್ಕೊಳ್ಳಿ, ಇದಕ್ಕೆ ನಾವು ಕೊತ್ತಂಬರಿ ಬೀಜ ಹಾಕೊಳ್ತಾ ಇಲ್ಲ. ಹಾಕೊಂಡ್ರೆ ಸಾರಿಗೆ ಇನ್ನೂ ಘಾಟ್ ಬರುತ್ತೆ. ಸೊ ವಿ ಹ್ಯಾವ್ ಟು ಕೀಪ್ ಇಟ್ ವೆರಿ ವೆರಿ ಮೈಲ್ಡ್. ಸೊ ಬೇಕಿದ್ದಲ್ಲಿ ನೀವು ಸ್ವಲ್ಪ ಕಾಯಿ ತುರಿನೂ ಹಾಕೊಬೋದು, ಬಟ್ ಸಾರು ಆಲ್ರೆಡಿ ಮೈಲ್ಡ್ ಆಗಿರೋದ್ರಿಂದ ಕಾಯಿ ತುರಿನ ನಾನು ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ರೋಸ್ಟ್ ಆಗಿದೆ. ಬನ್ನಿ ಇವಾಗ ಮಿಕ್ಸಿಗೆ ಹಾಕೊಂಡು ಸ್ಮೂದಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಫ್ರೆಶ್ ಆಗಿ ದ್ವಾಸಿ ತಿಳಿಸಾರಿನ ಪುಡಿ ಸಿದ್ಧವಾಗಿದೆ. ಈ ಸ್ಪೆಷಲ್ ಪುಡಿಗೆ ಉದ್ದಿನಬೇಳೆ ಹಾಕೋದ್ರಿಂದ ಸಾರಿಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಹಾಗೆ ಒಳ್ಳೆ ಫ್ಲೇವರ್ ಕೂಡ ರಿಲೀಸ್ ಆಗುತ್ತೆ. ಈಗ ನಮ್ಮ ಕಟ್ಟು ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ ಇವಾಗ ಕಟ್ಟು ಅಥವಾ ಲೆಂಟಿಲ್ ಸ್ಟಾಕ್ ಈಗ ರೆಡಿ ಆಗಿದೆ. ಸೊ ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಒಂದು ಸ್ಟ್ರೈನರ್ ತೊಗೊಂಡು ಮಾಡ್ಕೊಬೋದು ನೀವು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇವಾಗ ಸ್ಟ್ರೈನ್ ಮಾಡಿಕೊಂಡು ನೀರಿನ ಪೋರ್ಷನ್ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನಾವೇನು ಫ್ರೆಶ್ ಆಗಿ ಪುಡಿ ಮಾಡ್ಕೊಂಡಿದ್ದೀವೋ ಅದನ್ನು ಸೇರಿಸ್ಕೊಳ್ಳೋಣ. ಸೊ ಸೇರಿಸ್ಕೊಂಡಿದ ನಂತರ ಚೆನ್ನಾಗಿ ಸ್ಟರ್ ಮಾಡ್ಕೊಬೇಕು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಪುಡಿ ಹಾಕ್ತಾ ಹಾಕ್ತಾ ಕೆಂಪಗಾಗ್ತಾ ಇದೆ ಸಾರು. ಸ್ಟವ್ ಸ್ವಿಚ್ ಆನ್ ಮಾಡ್ಕೊಳ್ಳೋಣ, ಕುದಿಲಿಕ್ಕೆ ಬಿಡೋಣ. ಸ್ನೇಹಿತರೆ ಸಾರು ಕನಿಷ್ಠ ಪಕ್ಷ ಒಂದು 15 ರಿಂದ 20 ನಿಮಿಷ ಚೆನ್ನಾಗಿ ಕುದಿಬೇಕು. ಎಷ್ಟು ಕುದಿಸ್ತಿರೋ ಸಾರು ಅಷ್ಟು ರುಚಿಯಾಗಿರುತ್ತೆ, ಯಾಕಂದರೆ ನಾವು ಹಾಕಿರೋ ಎಲ್ಲ ಫ್ಲೇವರ್ಸು ರಿಲೀಸ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಈ ದ್ವಾಸಿ ಹರಿದಿನಗಳೆಲ್ಲ ನೀವು ರಾಕ್ ಸಾಲ್ಟ್ ಅಥವಾ ಹಿಮಾಲಯನ್ ಪಿಂಕ್ ಸಾಲ್ಟ್ ಉಪಯೋಗಿಸಿ, ತುಂಬಾ ಒಳ್ಳೆಯದು ದೇಹಕ್ಕೆ. ನೋಡ್ತಾ ಇದ್ದೀರಲ್ಲ, ಕಲರು ಗಾರ್ಜಿಯಸ್ ರೆಡ್. ಸಾರಿನ ರುಚಿ ಮಾತ್ರ ಅಲ್ಲ, ಸಾರಿನ ಕಲರು ತುಂಬಾ ಚೆನ್ನಾಗಿರಬೇಕು. ಅನ್ನದ ಮೇಲೆ ಬಡಿಸುವಾಗ 1-2 ತುತ್ತು ಜಾಸ್ತಿ ಹೋಗುತ್ತೆ ಆವಾಗ. ಸೊ ರುಚಿ ನೋಡ್ಕೊಳ್ಳಿ, ಉಪ್ಪು ಸಾಕಾ ಸಾಲದ ಅಂತ. ಇವಾಗ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸೋಣ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಕುದೀತಾ ಸಾರಿನ ರುಚಿ ನೋಡ್ತಾ ಇದ್ದೀನಿ, ತುಂಬಾ ರುಚಿಯಾಗಿದೆ. ಅನ್ಬಿಲೀವಬಲ್. ನಾನು ನಿಂಬೆಹಣ್ಣು ಹಾಕಿಲ್ಲ, ಹುಣಸೆ ರಸ ಅಥವಾ ಟೊಮೆಟೊ ಏನೂ ಸೇರಿಸಿಲ್ಲ, ಆದರೂ ಅಷ್ಟು ರುಚಿಯಾಗಿದೆ. ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಸ್ಟಾಕು. ಸ್ಪೆಷಲಿ ನೀವು ಸಾರು ಮಾಡಿದಾಗ ಈ ಕೊರಿಯಾಂಡರ್ ಸ್ಟಾಕ್ ಇರುತ್ತಲ್ವ, ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕೊಳ್ಳಿ. ರಿಲೀಸಸ್ ಅಮೇಝಿಂಗ್ ಫ್ಲೇವರ್. ಸ್ನೇಹಿತರೆ ಅದನ್ನು ಮಾತ್ರ ಡಿಸ್ಕಾರ್ಡ್ ಮಾಡಬೇಡಿ, ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಮೇಲೆ ಗಾರ್ನಿಷ್ ಮಾಡ್ಕೊಳ್ಳಿ. ಇದಕ್ಕೆ ಬೆಲ್ಲನ ಹಾಕೊಳ್ತಾರೆ. ನನಗೇನು ಬೆಲ್ಲ ಬೇಡ ಅನಿಸ್ತಾ ಇದೆ, ಯಾಕಂದರೆ ಉಪ್ಪು ಖಾರವಾಗಿ ತುಂಬಾ ರುಚಿಯಾಗಿದೆ. 5 ನಿಮಿಷ ಚೆನ್ನಾಗಿ ಸಾರು ಕುದಿಸ್ಕೊಂಡ್ರೆ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇವಾಗ ಸಾರು ಸಿದ್ಧವಾಗಿದೆ. ಒಳ್ಳೆ ತುಪ್ಪದ ಒಗ್ಗರಣೆ ಕೊಡೋಣ ಬನ್ನಿ. ಒಗ್ಗರಣೆಗೆ ಇಂಗು, ತುಪ್ಪ, ಸಾಸಿವೆ ಅಷ್ಟೇ ಹಾಕೊಳ್ತಾ ಇರೋದು. ದ್ವಾಸಿ ಸ್ಪೆಷಲ್ ಸಾರು ರೆಡಿ ಆಗಿದೆ. ಇಷ್ಟ ಆದರೆ ಇವತ್ತೇ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ ಮತ್ತು ಧನ್ಯವಾದ.